ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು. ದಯವಿಟ್ಟು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಗ ನಿಮಗೆ ನಾನು ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ನೀವು ಕೂಡ ಬೇಗ ನೋಡಬಹುದು. ಕತೆನ ಶುರು ಮಾಡೋಣ. ಆ ಮಹಿಳೆ ತನ್ನನ್ನು ಕಾಯುವ ರಮಣ್ ತಾಯಿ ಅಂತ ಹೇಳಿದ ಮೇಲೆ ಅದು ನಿಜಾನೋ ಅಥವಾ ಸುಳ್ಳೋ ಅವರನ್ನು ದೂರ ಇಡಲು ಮನಸ್ಸು ಬರಲಿಲ್ಲ. ರಸ್ತೆಯಲ್ಲಿ ಹೇಗೆ ತಂಗ್ತಾರೆ ಪಾಪ, ಅವರನ್ನು ಎಲ್ಲಾದರೂ ತಂಗಿಸಲು ನನ್ನ ಬಳಿ ಹಣ ಕೂಡ ಇಲ್ವಲ್ಲ. ಮನಸ್ಸಿನಲ್ಲಿ ಒಂದೇ ಗೊಂದಲ. ಆಕಾಂಕ್ಷ ಸುಸ್ತಾದ ಮುಖವನ್ನು ಕಂಡ ಚಾರು, ಏನಾಯಿತು ಆಕಾಂಕ್ಷ ಅಂದ್ಲು. ಏನೋ ಪರಿಚಯ ಆದಷ್ಟು ದಿನ ತನ್ನ ಬಳಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳುವ ಆಕೆಯ ಬಳಿ ಮುಚ್ಚಿಡಲು ಮನಸ್ಸು ಬರಲಿಲ್ಲ. ಅದೇ ರೀತಿ ಕೆಲವು ದಿನ ಪರಿಚಯವಾದ ಇವರ ಬಳಿ ಸತ್ಯ ಹೇಳಲು ಹಿಂಜರಿಕೆ. ಏನಾಯಿತು ಆಕಾಂಕ್ಷ? ನನ್ನ ಬಳಿ ಹೇಳಲು ಇಷ್ಟ ಇಲ್ಲದೇ ಇದ್ದರೆ ಏನೂ ತೊಂದರೆ ಇಲ್ಲ. ಆದರೆ 2 ದಿನಗಳಿಂದ ನಾನು ನೋಡ್ತಾ ಇದ್ದೀನಿ, ಬಂಧದಿಂದಲಿದ್ದ ನಿನ್ನ ಮುಖದ ಕಾಂತಿ ಈಗ ಕಮ್ಮಿ ಆಗ್ತಾ ಇದೆ. ಏನೋ ಸಮಸ್ಯೆಯಲ್ಲಿದೆಯಾ ಅಂತ ಅರ್ಥ ಆಗ್ತಿದೆ. ನನ್ನ ಬಳಿ ಹೇಳ್ದೇ ಇದ್ರೂ ಪರವಾಗಿಲ್ಲ. ನಿನಗೆ ಇಷ್ಟವಾದವರ ಬಳಿ ಎಲ್ಲಾದರೂ ಹೇಳ್ಕೊಂಡು ಬಗೆಹರಿಸ್ಕೊ. ಸುಂದರವಾದ ಮುಖದಲ್ಲಿ ಈ ಬೇಸರ ಎದ್ದು ಕಾಣ್ತಾ ಇದೆ ಅಂದ್ಲು ನಗುಮುಖದಿಂದ. ಅಕ್ಕ ಸಾರಿ, ನನ್ನ ಬಗ್ಗೆ ಅಂದರೆ ಖಂಡಿತ ಓಪನ್ ಆಗಿ ಹೇಳ್ತಾ ಇದ್ದೆ. ಇದು ಇನ್ನೊಬ್ಬರ ಬಗ್ಗೆ, ಸಂಬಂಧಪಟ್ಟವ್ರ ಬಳಿ ಚರ್ಚಿಸದೆ ಹಂಚ್ಕೊಳ್ಳೋದು ತಪ್ಪಲ್ವಾ? ಅದಕ್ಕೆ ಯೋಚಿಸ್ತಿದ್ದೀನಿ ಅಕ್ಕ ಅಂದ್ಲು. ಅದು ಹಾಗೆ ಚಾರು ಅಕ್ಕ, ನಂಗೊಂದು ಸಹಾಯ ಮಾಡಲು ಸಾಧ್ಯನಾ ಅಂದ್ಲು ಆಕಾಂಕ್ಷ. ಅದನ್ನಾದರೂ ಕೇಳ್ತಿದೆಯಲ್ಲ ಸಂತೋಷ. ಏನು ಸಹಾಯ ಬೇಕು ಅಕ್ಕ? ಇವತ್ತು ನೀವು ಒಬ್ಬ ಅಮ್ಮನನ್ನು ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದೀರಾ ಅಲ್ವಾ? ಅವ್ರನ್ನ 1-2 ದಿನ ನಿಮ್ಮ ಮನೆಯಲ್ಲಿ ತಂಗಿಸಲು ಸಾಧ್ಯನಾ? ಏನು ಆ ಅಮ್ಮನ ಮೇಲೆ ಇಷ್ಟೊಂದು ದಿಢೀರಂತ ಕಾಳಜಿ? ಅದನ್ನೇ ಹೇಳಿದ್ನಲ್ಲ ಅಕ್ಕ, ಸಂಬಂಧಪಟ್ಟವ್ರ ಬಳಿ ಚರ್ಚಿಸ್ದೆ ನಾ ಏನು ಹೇಳಲು ಸಾಧ್ಯ ಇಲ್ಲ ಅಂತ. ಆದರೆ ನನಗಾಗಿ 1-2 ದಿನ ಅಷ್ಟೇ ತಾನೇ. ಆ ಅಮ್ಮನನ್ನು ನೋಡಿದರೆ ನನಗೂ ಪಾಪ ಅನಿಸ್ತಿದೆ ಅಕ್ಕ. ನಿಮ್ಮ ಮನೆಯಲ್ಲಿ ಪರ್ಮಿಷನ್ ಕೇಳಬೇಕಾ? ನನ್ನ ಮನೆಯಲ್ಲಿ ಯಾರೂ ಇಲ್ಲಮ್ಮ, ನಾನು ಒಬ್ಬಳೇ ಇರೋದು. ಆದರೆ ಆಮೇಲೆ ಅವರು ಯಾರೆಂದು ಗೊತ್ತಿಲ್ಲ, ಅವ್ರನ್ನ ನಂಬಿ ಮನೇಲಿ ಇಟ್ಕೊಳ್ಬಹುದಾ? ಆಕಾಂಕ್ಷೆಗೆ ಮನಸ್ಸಿನಲ್ಲಿ ಒಂದು ಭಯ. ದಿಢೀರನೇ ಅವರು ಹೇಳೋದು ಸುಳ್ಳು ಅನ್ನೋದಾಗ್ಬಿಟ್ರೆ, ಆಮೇಲೆ ಚಾರು ಅಕ್ಕನ ಮನೆಯಿಂದ ಏನಾದರೂ ಕದ್ದೋಗ್ಬಿಟ್ರೆ, ಆ ಭಯ ಆಕೆಯನ್ನು ಆವರಿಸ್ತು. ಮೆಲ್ಲನೆ ಮನಸ್ಸಿನಲ್ಲಿದ್ದನ್ನೇ ಕೇಳಿಬಿಟ್ಲು. ನನಗೂ ಯಾರೂ ಇಲ್ಲ ತಾನೇ, ಅವರು ಇದ್ದರೆ ನನಗೂ ಮಾತನಾಡೋದಕ್ಕೆ ಒಬ್ಬರು ಸಿಕ್ಕ ಹಾಗೆ. ಆಮೇಲೆ ನನ್ನ ಮನೆಯಲ್ಲಿ ಕದ್ಕೊಂಡು ಹೋಗಲು ನನ್ನ ಕಿವಿಯಲ್ಲಿರುವ ಓಲೆಯನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಧಾರಾಳವಾಗಿ ಕರ್ಕೊಂಡು ಹೋಗ್ತೀನಿ. ತುಂಬ ಧನ್ಯವಾದಗಳು ಅಕ್ಕ ಅಂದ್ಲು. ಹಾಗೆನ್ನುವಾಗ ಚಾರುಗೆ ಆಕೆಯ ಮುದ್ದಾದ ಮೂಗನ್ನು ಹಿಡಿದು ಆಟ ಆಡಿಸ್ಬೇಕು ಅನ್ನಿಸ್ತು. ಮೂಗನ್ನು ಹಿಡಿದು ಹಾಗೆ ಅಲ್ಗಾಡಿಸಿ ಆಕೆ ಆ ಕಡೆ ಹೋದ್ಲು. ಆಕೆ ನಡವಳಿಕೆ ತನ್ನ ತಂಗಿ ಶರಣ್ಯಳನ್ನು ನೆನಪಿಸ್ತು. ಯಾಕೋ ಮನಸ್ಸು ಆಕೆಯ ಬಳಿ ಇನ್ನೂ ಹತ್ತಿರ ಆಯಿತು. ಆಕಾಂಕ್ಷ ತನ್ನ ಕೊಠಡಿಯಲ್ಲಿ ಕುಳಿತು ಸಾಮಾನ್ಯ ವಿಭಾಗಕ್ಕೆಂದು ಬರುವ ರೋಗಿಗಳನ್ನು ನೋಡ್ತಾ ಇದ್ಲು. ಕೊನೆಯ ಆಳು ಮುಗಿಯೋಷ್ಟರಲ್ಲಿ ಸಮಯ 9 ಅಂತ ತೋರಿಸ್ತು. ಮನೆಗೆ ಹೋಗಲು ಮನಸ್ಸು ಬರಲಿಲ್ಲ. ಕಣ್ಗಳನ್ನು ಮುಚ್ಚಿ ವಾಲಿ ಕುಳಿತಿರುವಾಗ ಆ ದಾರಿಯಲ್ಲಿ ಬದ್ದ ಮತ್ತೊಬ್ಬ ಮಹಿಳೆ ವೈದ್ಯೆ ಅಲ್ಲಿಗೆ ಬಂದಳು. ಮಿಸ್ ಆಕಾಂಕ್ಷ ಅಂದ ತಕ್ಷಣ ಕಣ್ಣುಗಳನ್ನು ತೆರೆದವಳು, ಹೇಳಿ ಡಾಕ್ಟರ್, ನೀವು ಎಲ್ಲಿ ತಂಗಿದ್ದೀರಾ? ವಿಳಾಸ ಹೇಳಿದ್ಲು. ಅಲ್ಲಿ ಎಲ್ಲಿ? ಯಾಕೆ ಮೇಡಮ್ ಕೇಳ್ತಿದ್ದೀರಾ? ತಿಳ್ಕೊಳ್ಳೋಣ ಅಂತ ಅಷ್ಟೇ ಅಂದ್ಲು ವ್ಯಂಗ್ಯವಾಗಿ. ಏನು ತಿಳ್ಕೊಳ್ಬೇಕು? ನೀವು ಪ್ರಸಿದ್ಧ ಉದ್ಯಮಿ ರಮಣ್ ಜೊತೆ ತಾನೇ ಇರೋದು? ನಿಮ್ಮ ವಿಡಿಯೋ ಎಲ್ಲ ನಾನು ನೋಡಿದ್ದೀನಿ. ಅರ್ಥ ಆಯಿತು, ಆಕೆ ತನ್ನ ಜೊತೆ ಜಗಳ ಆಡಲು ಬಂದಿದ್ದಾಳೆ ಅಂತ. ಈಗ ನಿಮಗೆ ಏನು ತಿಳ್ಕೊಳ್ಬೇಕು? ನಿಮಗೂ ರಮಣ್ಗೂ ಇರುವ ರಿಲೇಷನ್ಶಿಪ್ ಏನು ಅಂತ? ಅದು ಹೇಗೆ? ಲಿವಿಂಗ್ ರಿಲೇಷನ್ಶಿಪ್ ಅಥವಾ ಡೈಲಿ ಬೇಸಿಸ್ನಲ್ಲಿ ಹಣ ಪಡ್ಕೊಳ್ತಿದ್ದೀರಾ? ಕಣ್ಣಲ್ಲಿ ನೀರು ತುಂಬ ಬಂತು. ಆದರೆ ಆಕೆಯ ಮುಂದೆ ಹತ್ತು ಬಿಡಬಾರ್ದು ಅಂತ ಕಣ್ಣುಗಳನ್ನು ಮಿಟುಕಿಸಿ ಕಣ್ಣೀರನ್ನು ತಡೆದು ಕೋಪವನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ಲು ಆಕಾಂಕ್ಷ. ಅವಳು ತನ್ನನ್ನು ವಟವಟ ಅಂತ ಕಾಡ್ತಿದ್ದಾಳೆ ಅಂತ ತಿಳಿದರೂ ಕೂಡ ತನ್ನನ್ನು ತಾನು ನಿಭಾಯಿಸ್ಕೊಂಡು, ಆಕಾಂಕ್ಷ ಅದನ್ನು ಈಗ ತಿಳ್ಕೊಂಡು ನೀವೇನು ಮಾಡ್ತೀರಾ ಅಂದ್ಲು. ನಿಜವಾಗ್ಲೂ ಅವನ ಎದುರೇ ತುಂಬ ಇಷ್ಟ. ಅವನಂದರೆ ನಂಗೆ ತುಂಬ ಇಷ್ಟ. ಆಳು ಸಖತ್ ಹ್ಯಾಂಡ್ಸಮ್. ನಮ್ಮ ಏರಿಯಾದಲ್ಲೇ ಇದ್ದಾನೆ. ಪ್ರತಿದಿನ ಹೋಗುವಾಗ ಬರುವಾಗ ಅವನನ್ನು ನೋಡಿ ಇಷ್ಟವಾಗಿ ನಾನೇ ಮುಂದೆ ಹೋಗಿ ಪ್ರಪೋಸ್ ಮಾಡಿದೆ. ಅದಕ್ಕೆ ಅವನು ಬೇಡ ಅಂತ ನಿರಾಕರಿಸಿದ್ರೆ ಕನಿಷ್ಠ ಗೌರವವಾದರೂ ಇರ್ತಿತ್ತು. ಆದರೆ ಒಂದು ರಾತ್ರಿ ಇರೋದಾದರೆ ಧೈರ್ಯವಾಗಿ ನನ್ನನ್ನು ಪ್ರೀತಿಸು ಅಂತಾನೆ. ಒಂದೇ ಮುಖವನ್ನು ಒಂದು ರಾತ್ರಿಗಿಂತ ಹೆಚ್ಚಾಗಿ ಪ್ರತಿದಿನ ನೋಡಲು
ನನ್ನಿಂದ ಸಾಧ್ಯ ಇಲ್ಲ ಅಂತ ನೇರವಾಗಿ ಹೇಳಿಬಿಟ್ನಾ. ಹೋಗೋ, ನೀನೆಲ್ಲ ನನಗೆ ಒಂದು ಆಳ ಅಂತ ಅಂದ್ಕೊಂಡು ಬಂದ್ಬಿಟ್ಟೆ. ಆದರೆ ಏನು ಆಶ್ಚರ್ಯ, ಅವನ ಮನೆಯಿಂದಾನೇ ನೀನು ಪ್ರತಿದಿನ ಇಲ್ಲಿಗೆ ಬರ್ತಿದೀಯ. ನಿನ್ನನ್ನು ಪಿಕಪ್ ಡ್ರಾಪ್ ಮಾಡಲು ಅವನ ಮನೆಯಿಂದನೇ ಕಾರ್ ಬರುತ್ತೆ. ಅದಕ್ಕೆ ಕೇಳಿದೆ ಅವನನ್ನು ಹೇಗೆ ಬುಟ್ಟಿಗೆ ಹಾಕ್ಕೊಂಡೆ ಅಂತ. ಅವಳ ಮಾತುಗಳಲ್ಲಿ ಅಸೂಯೆಯೂ ಬೆರ್ತಿತ್ತು. ಊರವ್ರನ್ನೆಲ್ಲ ಒಟ್ಟುಗೂಡಿಸಿ ವೇದಿಕೆ ಹಾಕಿ ಮೈಕ್ ಹಿಡಿದು ಜೋರಾಗಿ ಚೀರಾಡಿದ್ರು ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅಂತ ಹೇಳಿ ನಂಬಿಸಲು ಸಾಧ್ಯ ಇಲ್ಲ. ಇವಳಂತೇನೆ ಇನ್ನು ಎಷ್ಟೋ ಜನರು ನನ್ನ ಬಗ್ಗೆ ಏನೇನೋ ಅಂದ್ಕೋತಿದ್ದಾರೋ ಏನೋ ಅಂತ ಆಕಾಂಕ್ಷ ಮನಸ್ಸಿನಲ್ಲೇ ಕೊರಗ್ತಿರುವಾಗ ಅರುಣ ಮಾತನ್ನು ಮುಂದುವರಿಸಿದ್ಲು. ಆಮೇಲೆ ಆತ ಭಾರತದಲ್ಲಿ ಹೆಚ್ಚು ದಿನ ಇರೋದೇ ಇಲ್ಲ. ಆದರೆ ಈಗೀಗ ನಾ ಮನೆಗೆ ಹೋಗುವಾಗ ನೋಡ್ತೀನಿ ಅವನು ಮನೆಯಲ್ಲೇ ಇರ್ತಾನಲ್ಲ. ಅದಕ್ಕೆ ಕೇಳಿದೆ ಆಕಾಂಕ್ಷ, ನಿಮ್ಮಿಬ್ಬರ ಕೆಮಿಸ್ಟ್ರಿ ಸಖತ್ತಾಗಿದೆ ಅನಿಸುತ್ತೆ. ಈ ವಿಷಯದಲ್ಲಿ ನೀನು ನನಗೆ ಇದನ್ನು ಹೇಳ್ಕೊಡ್ಲೇಬೇಕು ಆಕಾಂಕ್ಷ. ಅವನನ್ನು ಹೇಗೆ ಸೆಳೆದೆ ಅನ್ನೋ ಟಿಪ್ಸ್ ಮಾತ್ರ ನನಗೆ ಹೇಳ್ಕೊಡು ಅಂದ್ಲು. ಆ ಮಾತಿನಿಂದ ಕಿರಿಕಿರಿಗೊಂಡ ಆಕಾಂಕ್ಷ, ಮೇಡಮ್ ಪ್ಲೀಸ್ ಇದ್ರ ಮೇಲೆ ಏನು ಮಾತನಾಡಬೇಡಿ ಅಂದ್ಲು. ಯಾರಿಗೂ ಬಗ್ಗದ ಒಬ್ಬನನ್ನು ದಾರಿಗೆ ತಂದ ತೃಪ್ತಿಯಲ್ಲಿ ನೀನಿರಬಹುದು. ನಾಳೆ ಅದನ್ನು ಬಳಸಿ ನಾನು ಕೂಡ ನನ್ನ ಬಾಯ್ ಫ್ರೆಂಡನ್ನು ಕೂಡ ಉಳಿಸ್ಕೊಳ್ಬೇಕು ಅಲ್ವಾ? ಅದಕ್ಕೆ ಟಿಪ್ಸ್ ಕೇಳಿದೆ. ನೀನು ಹೆಣ್ಣು ನಾನು ಹೆಣ್ಣು ಅಲ್ವಾ? ನಾಚಿಕೆ ಪಡದೆ ಹೇಳು. ಇನ್ನು ಸ್ವಲ್ಪ ಹೊತ್ತು ಇಲ್ಲಿದ್ರೆ ಕಿರ್ಚಿಬಿಡಬಹುದು ಅಂತ ಅವಳ ಮನಸ್ಸಿನಲ್ಲಿ ಅನ್ನಿಸ್ತಿತ್ತು. ಆ ಸಮಯಕ್ಕೆ ಕಚೇರಿ ಉದ್ಯೋಗಿಯೊಬ್ಬ ಅಲ್ಲಿಗೆ ಬಂದು, ಆಕಾಂಕ್ಷ ಮೇಡಮ್, ನಿಮ್ಮನ್ನು ಸರ್ ಕಚೇರಿಗೆ ಬರಲು ಹೇಳಿದರು ಅಂದ. ಒಳ್ಳೆಯ ವೇಳೆಗೆ ಇವನು ಬಂದು ಕಾಪಾಡ್ದ ಅಂದ್ಕೊಂಡು ಅವಳು ಹೇಳುವಾಗ, ಕತೆ ಹಾಗೆ ಹೋಗ್ತಿದೆಯಾ? ಹಾಗಾದರೆ ಸೀರಜ್ ಸರ್ನನ್ನು ಕೂಡ ಬುಟ್ಟಿಗೆ ಹಾಕಾಯ್ತಾ ಅಂದ್ಲು ಅರುಣ. ಒಬ್ಬ ಹೆಣ್ಣು ಒಬ್ಬ ಗಂಡಸಿನ ಜೊತೆ ಮಾತನಾಡಿದರೆ ಅದು ಅವನನ್ನು ಸೆಳೆಯೋದಕ್ಕೆ ಮಾತ್ರ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ನೋಟ ಮತ್ತು ನೀವು ಗಂಡಸರನ್ನ ನೋಡುವ ರೀತಿ ಒಂದೇ ತರಹ ಇರುತ್ತೆ. ನನಗೆ ಅದಕ್ಕೆಲ್ಲ ಸಮಯ ಇಲ್ಲ ಅಂತ ಹೇಳಿ ಅವಳು ವೇಗವಾಗಿ ಅಲ್ಲಿಂದ ಹೊರಟು ಹೋದ್ಲು. ಹಾಗೆ ಇವಳಲ್ಲಿ ಏನಿದೆ, ನಮ್ಮಲ್ಲಿ ಇಲ್ಲದೇ ಇರೋದು ಎಂಬ ಊರಿಯಲ್ಲಿ ಆ ಹೆಣ್ಣು ಕೂಡ ಅಲ್ಲಿಂದ ಹೊರಟ್ಲು. ಕಚೇರಿ ಒಳಗೆ ಬಂದವಳನ್ನು, ಬನ್ನಿ ಆಕಾಂಕ್ಷ, ಹೇಗಿದ್ದೀರಾ ಅಂತ ಮೃದುವಾದ ದನಿಯಲ್ಲಿ ಸಿರಜ್ ಡಾಕ್ಟರ್ ಕೇಳಿದರು. ಚೆನ್ನಾಗಿದ್ದೇನೆ ಸರ್, ಬರ ಹೇಳಿದ್ದೀರಾ ಅಂತ ಹೇಳಿದರು. ಹೌದು, ಮುಂದಿನ ವಾರ ನನ್ನ ಹೊಸ ಮನೆ ಗೃಹ ಪ್ರವೇಶ ಇದೆ. ಅದಕ್ಕೆ ರಮಣ್ಣನ ಕರಿಬೇಕು. ಅವನ ಅಪಾಯಿಂಟ್ಮೆಂಟ್ ಪಡಿಬೇಕಂದ್ರೆ ಅವನ PA ಹತ್ರ ಕೇಳಬೇಕು, ಆಹ್ವಾನ ಪತ್ರಿಕೆ ನೀಡಬೇಕು. ಆದರೆ ಈಗ ತಾನೇ ನೀವೇ ಇಲ್ಲೇ ಇದ್ದೀರಾ ಅಲ್ವಾ? ಅವನು ಭಾರತದಲ್ಲಿ ಇದ್ದಾನಾ ಅಥವಾ ವಿದೇಶದಲ್ಲಿ ಇದ್ದಾನಾ? ಇಲ್ಲೇ ಇದ್ದಾರೆ ಸರ್. ಹೌದಾ? ಅವನು ಹೆಚ್ಚಾಗಿ ಇಲ್ಲೇ ಇರೋದಿಲ್ವಲ್ಲ? ಆಶ್ಚರ್ಯವೇ. ಯಾಕೋ ಆ ಹೆಣ್ಣು ಹೇಳಿದ್ದು ಇವನು ಹೇಳಿದ್ದು ಒಂದಕ್ಕೊಂದು ತಾಳೆಯಾಯಿತು ಅಂತ ಅವಳು ಯೋಚಿಸ್ತಾ ಇರುವಾಗಲೇ ಅವನು ಮುಂದುವರಿಸ್ದ. ಈಗ ಅವನಿಗೆ ಕರೆ ಮಾಡಿ ನಾನು ಯಾವಾಗ ಅವನನ್ನು ಭೇಟಿಯಾಗಲು ಮನೆಗೆ ಬರಲಿ ಅಂತ ಹೇಳ್ತೀರಾ ಆಕಾಂಕ್ಷ ಅಂದ. ಸರ್, ನಾನು ಕಣ್ ಸಮಯದಲ್ಲಿ ಅವರಿಗೆ ಕರೆ ಮಾಡಿ ಅಭ್ಯಾಸ ಇಲ್ಲ. ಏನು ಮೇಡಮ್, ಒಂದೇ ಮನೆಯಲ್ಲಿದ್ದೀರಾ, ರಿಲೇಷನ್ಶಿಪ್ನಲ್ಲಿದ್ದೀರಾ? ನಿಮಗಿಲ್ಲದ ಹಕ್ಕ? ಒಂದೇ ಮನೆಯಲ್ಲಿದ್ದರೆ ರಿಲೇಷನ್ಶಿಪ್ನಲ್ಲೇ ಇರಬೇಕಾ ಸರ್? ಅವಳ ಪ್ರಶ್ನೆಗೆ ಅವನು ಹುಬ್ಬೇರಿಸ್ದ. ಇಲ್ವಾ? ನೀವು ಅವರ ಸ್ನೇಹಿತರು ತಾನೇ? ಅವ್ರ ಬಗ್ಗೆ ನಿಮಗೆ ತಿಳಿಯದಾ ಸರ್? ಅವನ ಗೆಳೆಯ ಅನ್ನೋ ಕಾರಣಕ್ಕೆ ಅಷ್ಟೇ ಅಮ್ಮ ನಾನು ಇಷ್ಟೊಂದು ಹಕ್ಕಿನಿಂದ ಹೇಳ್ತಾ ಇರೋದು. ಅವನ ಬಳಿ ಕೆಲಸ ಕೇಳಿ ಎಷ್ಟೋ ಜನ ಗಣ್ಯರು ಕಾಯ್ತಾ ಇರ್ತಾರೆ. ಒಬ್ಬ ಮುಖ್ಯಮಂತ್ರಿ ಕೂಡ ಅವನನ್ನು ನೋಡಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಂಡೇ ಹೋಗಬೇಕು. ತುಂಬ ಬ್ಯುಸಿ ಮನುಷ್ಯ ರಮಣ್. ಅಂಥವನು ನಿಮ್ಮ ಕೆಲಸಕ್ಕಾಗಿ ನನ್ನ ಬಳಿ ಮಾತನಾಡ್ದ. ಅದರಲ್ಲೇ ಅರ್ಥ ಆಯಿತು ಅವನಿಗೂ ನಿನಗೂ ಇರುವ ಸಂಬಂಧ ಏನು ಅನ್ನೋದು. ನೀವು ಅಂದ್ಕೊಳ್ಳುವಂತೆ ಏನೂ ಇಲ್ಲ ಸರ್. ಒಂದೇ ಮನೆಯಲ್ಲಿದ್ದರೂ ಅವರನ್ನು ಭೇಟಿಯಾಗೋದು ಕಷ್ಟನೇ. ರಾತ್ರಿ ಮನೆಗೆ ಹೋಗಿ ಅವರು ಇದ್ದರೆ ನಿಮಗೆ ಕರೆ ಮಾಡಲು ಹೇಳ್ತೀನಿ ಅಂತ ಹೇಳಿ, ಸರ್ ಅಷ್ಟೇನಾ, ಇಲ್ಲ ಬೇರೆನಾದರೂ ಇದೆಯಾ ಅಂದ್ಲು. ಏನೂ ಇಲ್ಲ, ನೀವಿನ್ನೂ ಹೋಗಬಹುದು. ಸರಿ, ಹೋಗ್ತೀನಿ ಸರ್ ಅಂದವಳು ಹೊರಗೆ ಬಂದಳು. ಯಾಕೋ ಮನೆಗೆ ಹೋಗಲು ಮನಸ್ಸಿಲ್ಲದ ಆಕಾಂಕ್ಷ ಮತ್ತೆ ತನ್ನ ಕೋಣೆಗೆ ಬಂದು ಕಣ್ಮುಚ್ಚಿಕೊಳ್ಳಿದ್ಲು. ಏನೇನೋ ಆಲೋಚನೆಗಳು. ಯಾಕೆ ನನಗಾಗಿ ಕೆಲಸ ಕೇಳಿದರು? ನೀನು ತಾನೇ ಅವರ ಆಸ್ಪತ್ರೆ ಕೆಲಸಕ್ಕೆ ಹೋಗೋದಿಲ್ಲ ಅಂತ ಹೇಳಿಬಿಟ್ಟೆ, ಅದಕ್ಕೆ ಕೇಳಿರಬಹುದು ಅಂತ ಅವಳ ಮನಸ್ಸಾಕ್ಷಿ ಅವಳಿಗೆ ಉತ್ತರಿಸಿತು. ವಿದೇಶಗಳಿಗೆ ಹೋಗ್ತಾ ಇದ್ದವರು ಕೆಲವು ದಿನಗಳಿಂದ ಯಾಕೆ ಹೋಗಿಲ್ಲ ಅಂತ ತನ್ನಷ್ಟಕ್ಕೆ ತಾನೇ ಪ್ರಶ್ನಿಸ್ಕೊಂಡಾಗ ಮನಸ್ಸು ಮುಂಚಿತವಾಗಿಯೇ ಹೇಳ್ತು, ಒಂದು ವೇಳೆ ವಿದೇಶದಲ್ಲಿ ಕೆಲಸ ಇಲ್ಲದೆ ಇರಬಹುದಿತ್ತು. ಹೆತ್ತ ತಾಯಿಯನ್ನು ಕೂಡ ಗಮನಿಸಿದವರು
ನನ್ನನ್ನು ಮಾತ್ರ ಯಾಕೆ ಹೀಗೆ ಆರೈಸಿ ನೋಡ್ಕೊಳ್ತಾ ಇದ್ದಾರೆ ಅಂತ. ಹೀಗೆ ಹಲವಾರು ಯೋಚನೆಗಳು ಬಂದು ಹೋಗ್ತಾ ಇರಲು ಹಾಗೆಯೇ ಕಣ್ಮುಚ್ಚಿ ಕುರ್ಚಿಗೆ ಒರಗಿದವಳು ಮೆಲ್ಲಗೆ ತೂಕುಡಿಸ್ಬಿಟ್ಲು. ಅವಳ ಮೊಬೈಲ್ ನಿರಂತರವಾಗಿ ರಿಂಗ್ ಆಯಿತು. ಆ ಶಬ್ದಕ್ಕೆ ಕಣ್ತೆರೆದವಳು ನಮಗೆ ಯಾರು ಈ ಸಮಯದಲ್ಲಿ ಕರೆ ಮಾಡ್ತಾರೆ ಅನ್ನೋ ಯೋಚನೆಯೊಂದಿಗೆ ಹಲೋ ಅಂದ್ಲು. ಕರೆ ಮಾಡಿದ್ದು ಚಾರು. ಮನೆಗೆ ಹೋಗದೆ ಏನು ಮಾಡ್ತಿದೀಯಾ? ನಿನ್ನನ್ನು ರಕ್ಷಿಸಲು ಕಚೇರಿಯಲ್ಲಿ ಒಬ್ಬ ಆಳನ್ನು ಬೇರೆ ಏರ್ಪಾಡು ಮಾಡಿದ್ದಾರಂತೆ ವಿಜಯ್ ಸರ್. ಹೀಗೆಲ್ಲ ಮಾಡಿದರೆ ನಿನಗೂ ವಿಜಯ್ ಸರ್ಗೂ ಏನೋ ಇದೆ ಅಂತ ನಮ್ಮ ಆಸ್ಪತ್ರೆಯಲ್ಲಿ ಮಾತನಾಡಿಬಿಡ್ತಾರೆ. ಸುಮ್ಮನೆ ಮನೆಗೆ ಹೋಗುವ ದಾರಿ ನೋಡು. ಅಯ್ಯೋ, ಅವರು ನನಗೆ ಅಣ್ಣನ ತರಹ ಅಕ್ಕ. ಅದು ನಿನಗೆ ಗೊತ್ತು, ಬೇರೆಯವರಿಗೆ ತಿಳಿಯೋದಿಲ್ಲ ಬಿಡು. ಸರಿ, ಬೇಗ ಹೊರಡು, ಗುಡ್ ನೈಟ್ ಅಂತ ಕರೆಯನ್ನು ಕಟ್ ಮಾಡಿದ್ಲು ಚಾರು. ಆಕಾಂಕ್ಷ ವೇಗವಾಗಿ ಹೊರಗೆ ಬಂದು ನೋಡಲು ಅಲ್ಲಿ ಆಸ್ಪತ್ರೆಯ ಉದ್ಯೋಗಿ ಕುಳಿತಿದ್ರು. ಅಣ್ಣ, ಯಾವುದಕ್ಕೆ ಇಲ್ಲೇ ಕುಳಿತಿದ್ದೀರಾ? ನನ್ನ ಎಬ್ಬಿಸಬೇಕಿತ್ತು ಅಲ್ವಾ? ವಿಜಯ್ ಸರ್ ನಿಮ್ಮನ್ನು ಎಬ್ಬಿಸಬೇಡಿ ಅಂತ ಹೇಳಿಬಿಟ್ರು ಅಮ್ಮ. ಅಯ್ಯೋ, ತನಗೆ ಬರುವ ಕಾರು ಚಾಲಕನಿಗೆ ಕರೆ ಮಾಡೋಣ ಅಂತ ತನ್ನ ಮೊಬೈಲ್ನ ತೆಗೆದು ನೋಡಿದಾಗ ಹೊಸ ನಂಬರ್ನಿಂದ 3 ಮಿಸ್ ಕಾಲ್ಗಳು ಬಂದಿದ್ವು. ಯಾರಾಗಿರಬಹುದು ಅನ್ನೋ ಯೋಚನೆಯಿಂದ ಆ ನಂಬರ್ಗೆ ಕರೆ ಮಾಡಿದ್ಲು. ಮೇಡಮ್ಗೆ ಮನೆಗೆ ಬರುವ ಆಲೋಚನೆ ಇಲ್ವೇ? ಇನ್ನೂ ಮನೆಗೆ ಬರದೆ ಏನು ಮಾಡ್ತಿದ್ದೀರಾ ಆಕಾಂಕ್ಷ ಅಂದ ಅವನ ಧ್ವನಿ ಕೇಳಿ ತನ್ನ ತಲೆಯ ಮೇಲೆ ತಣ್ಣನೆಯ ಜಲಪಾತ ಹರಿದಂತೆ ಹೊಸ ಉತ್ಸಾಹದಿಂದ ಸರ್ ಅಂದ್ಲು. ನಾನೇ ಮೇಡಮ್. ಯಾಕೋ ಅವಳೊಳಗೆ ಆ ಕ್ಷಣದಲ್ಲಿ ಒಂದು ಹೊಸ ರೀತಿಯ ಅನುಭವ. ದಿನ ಇಡೀ ದಂಡಿದ ಮನಸ್ಸು ಗಟ್ಟಿಯಾಗಿ ಅವಳೊಳಗೆ ಏನೋ ಒತ್ತುತ್ತಿದ್ದ ಭಾರವನ್ನು ಮಾಯ ಮಾಡ್ತು. ಮನಸ್ಸು ಹಗುರ ಆಯಿತು. ಅವನ ಧ್ವನಿ ಕೇಳಿದ ತಕ್ಷಣ ಮನಸ್ಸಿನಲ್ಲಿದ್ದ ಸಣ್ಣ ಆತಂಕ ಕರಗಿ ಹೋಯಿತು. ಸಾರಿ ಸರ್, ಬಂದೆ ಅಂತ ಅವಳು ತಡವರಿಸುವಾಗ 9:30ಕ್ಕೆ ವಿಜಯರನ್ನು ನೋಡಿದ್ದೀರಾ? ಅದಾದಮೇಲೆ ಈಗ ಸಮಯ 12. ಇಷ್ಟೊಂದು ಹೊತ್ತು ಏನು ಮಾಡ್ತಿದ್ದೀರಾ ಅಂತ ಇನ್ನೂ ತಿಳಿಯದವನಂತೆ ಕೇಳ್ದ. ಅಯ್ಯೋ, 12 ಆಯಿತಾ? ನಾನು ಸುಮ್ಮನೆ ನನ್ನ ಸೀಟ್ನಲ್ಲಿ ಕಣ್ಮುಚ್ಚಿ ಮಲಗಿದೆ. ಹಾಗೇನೆ ನಿದ್ದೆ ಹೋಗ್ಬಿಟ್ಟೆ ಅನಿಸುತ್ತೆ. ಅಯ್ಯಯ್ಯೋ, ಇಷ್ಟೊಂದು ಸಮಯ ಆಯಿತು ಅಂದ್ಲು ಮುಗ್ಧವಾಗಿ ಆಕಾಂಕ್ಷ. ಹೊಟ್ಟೆ ಹಸಿತಿಲ್ವೇ ನಿಮಗೆ? ನನಗೆ ಹಸಿತಿದೆ ಸರ್. ನೀವು ಇನ್ನೂ ತಿಂದೆ ಏನು ಮಾಡ್ತಿದ್ದೀರಾ? ಹೋಗಿ ಮೊದಲು ತಿನ್ನಿ ಸರ್. ಬನ್ನಿ, ಜೊತೆಯಾಗಿ ತಿನ್ನೋಣ. ನಾನು ಬರಲು ಇನ್ನೂ ತಡ ಆಗುತ್ತೆ ಅಲ್ವಾ ಸರ್? ಇನ್ನೂ ಕಾರ್ ಬಂದು ಆಮೇಲೆ ತಾನೇ ನಾನು ಬರಲು ಸಾಧ್ಯ. ನಿಮಗಾಗಿ ನಿಮ್ಮ ಆಸ್ಪತ್ರೆಯ ಹೊರಗೆ ನಾನು ಕಾಯ್ತಾ ಇದ್ದೀನಿ. ಬರಲು ಸಾಧ್ಯನಾ? ನನಗಾಗಿ ಬಂದಿದ್ದಾರಾ? ಸಿರಜ್ ಮತ್ತು ಅರುಣ್ ಇಬ್ಬರ ಮಾತುಗಳು ಅವಳ ಕಿವಿಯಲ್ಲಿ ಮರುಕಳಿಸಿದ್ವು. ಅವರ ಅಪಾಯಿಂಟ್ಮೆಂಟ್ ಪಡೆಯಲು ಕಾಯಬೇಕು ಅಂತ. ಆದರೆ ಇಂದು ಇವರು ನನಗಾಗಿ ಕಾಯ್ತಿದ್ದಾರೆ ಅಂದಾಗ ಆ ಭಾವನೆವರೆಗೆ ಅವಳು ಅನುಭವಿಸಿದ ಒಂದು ಹೊಸ ಅನುಭವ ಆಗಿತ್ತು. ಅದು ಅವಳೊಳಗೆ ಒಂದು ರೀತಿಯ ಹೆಮ್ಮೆಯನ್ನು ಕೂಡ ಮೂಡಿಸಿತು. ಈಗಲೇ ಬಂದುಬಿಟ್ಟೆ ಸರ್ ಅಂದವಳು ವೇಗವಾಗಿ ಓಡಿಬಂದಳು. ಅವನ ಮುಖ ನೋಡಲು ಓಡಿ ಬಂದವಳು ಅಲ್ಲಿ ಚಾಲಕನ ಸೀಟ್ನಲ್ಲಿ ಕುಳಿತು ತಾನು ಬರುವ ದಾರಿಯನ್ನೇ ನೋಡ್ತಾ ಇದ್ದ ರಮಣ್ಣನ ಕಂಡ ತಕ್ಷಣ ತನಗಾಗಿ ಬಂದ ನೆಂಟಸ್ತಿಕೆ ಸಂಬಂಧ ಇದೆ ಅನ್ನುವಂತಹ ಸಂತೋಷ. ಬೆಳಗ್ಗೆಯಿಂದ ಏನೇನೋ ನೆನೆದು ಹೆದರುತ್ತಾ ಇದ್ದ ಆಕಾಂಕ್ಷ ಮನಸ್ಸು ಅವನ ಮುಖ ಕಂಡ ತಕ್ಷಣ ಉಲ್ಲಾಸದಿಂದ ಕುಣಿದಾಡ್ತು. ಅವನನ್ನು ಕಂಡ ತಕ್ಷಣ ಅವಳ ಕಣ್ಣುಗಳು ಅರಳಿದ್ವು. ರಮಣ್ ಅದನ್ನು ನೋಡ್ದ. ಯಾರಿಗಾಗಿಯೂ ಕಾಯ್ದವನು ಅವನು ಅವಳಿಗಾಗಿ ಕಾಯ್ತಿದ್ದಾನೆ. ಕೆಲವು ಗಂಟೆಗಳಿಂದ ಅದನ್ನು ಅವಳ ಬಳಿ ಹೇಳಲೇ ಇಲ್ಲ. 10 ಗಂಟೆಗೆಲ್ಲ ಅವಳು ಮನೆಗೆ ಬರಲಿಲ್ಲ ಅಂತ ಚಿಂತಾಮಣಿಯಿಂದ ರಮಣ್ಗೆ ಕಾಲ್ ಬಂತು. ಮುಂದಿನ ಕ್ಷಣನೇ ಫೋನ್ಗೆ ಕರೆ ಮಾಡ್ದ, ಸಿರಜ್ ಫೋನ್ಗೆ. ಅವನು ಅಲ್ಲಿದ್ದ ಕಚೇರಿ ಸಿಬ್ಬಂದಿಯನ್ನು ವಿಚಾರಿಸಿ ತನ್ನ ಮಾಲೀಕ ಹೇಳಿದ ತಕ್ಷಣ ಅಲ್ಲಿಗೆ ಬಂದು ನೋಡಿ, ಸರ್, ಆಕಾಂಕ್ಷ ಮೇಡಮ್ ನಿದ್ದೆ ಮಾಡ್ತಿದ್ದಾರೆ ಅಂದ. ಮಚ್ಚ, ಅವಳು ನಿದ್ದೆ ಮಾಡ್ತಿದ್ದಾಳೆ ಅಂತ ಮಾಹಿತಿ ತಿಳಿಸಿದಾಗ, ಹೋ ಹೌದಾ, ಸರಿ, ಅವಳನ್ನು ಎಬ್ಬಿಸಬೇಡ, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂದ. ಅಲ್ಲಿ ಸುರಕ್ಷಿತ ತಾನೇ ಮಚ್ಚ? ಅದಕ್ಕೆಲ್ಲ ತುಂಬ ಜನರಿದ್ದಾರೆ. ಬೇಕಿದ್ರೆ ಅಲ್ಲೊಬ್ಬನನ್ನು ಕಾವಲು ಇಡ್ತೀನಿ, ಸಾಕಾ ಅಂದ. ಈಗ ನೀನು ಫ್ರೀನಾ ಅಂತ ಕೇಳ್ದ. ಮಚ್ಚ, ನೀನು ಕರೆದೆ ಎಂದು ಅದಕ್ಕಾಗಿ ಕರೆ ಮಾಡ್ತಿದ್ದೇನೆ ಅಂತ ಅಂದ್ಕೋಬೇಡ. ನಾನೇ ನಿನ್ನನ್ನು ಭೇಟಿಯಾಗಬೇಕು ಅಂತ ಆಕಾಂಕ್ಷೆ ಬಳಿ ಕೇಳಿದ್ದೆ. ರಮಣ್ ಏನು ವಿಷಯ ಮಚ್ಚ ಅಂದ. ಮಚ್ಚ, ಮುಂದಿನ ವಾರ ನನ್ನ ಮನೆ ಗೃಹ ಪ್ರವೇಶ ಇದೆ. ನೀನು ಮತ್ತು ಆಕಾಂಕ್ಷ ಖಂಡಿತ ಬರಬೇಕು. ನಾಳೆ ಬೆಳಗ್ಗೆ ನಿನ್ನ ಮನೆಗೆ ಬಂದು ಆಹ್ವಾನ ಪತ್ರಿಕೆಯನ್ನು ನೀಡಬೇಕು. ಮನೆಯಲ್ಲಿ ಇರ್ತೀಯ ಅಲ್ವಾ?
ಅಥವಾ ಎಲ್ಲಾದರೂ ಹೊರಗೆ ಹೋಗಿಬಿಡ್ತೀಯಾ? ಬೆಳಗ್ಗೆ 9 ಗಂಟೆ ಒಳಗಡೆ ಬಾ, ಮನೆಯಲ್ಲೇ ಇರ್ತೀನಿ ಅಂತ ಹೇಳಿ ಕರೆಯನ್ನು ಕಡಿತಗೊಳಿಸಿದ. ಅವನು ಕೆಲಸ ಮಾಡುವ ಆಸ್ಪತ್ರೆಯ ಮುಂದೆ ಬಂದು ಅವಳಿಗಾಗಿ ಕಾಯ್ತಾ ಇದ್ದ ರಮಣ್. ಆಕಾಂಕ್ಷ ಅವನನ್ನೇ ನೋಡಿದ್ಲು. ಬಿಳಿ ಶರ್ಟ್, ಆಕಾಶ ನೀಲಿ ಬಣ್ಣದ ಜೀನ್ಸ್, ಶರ್ಟ್ನ ಮೇಲಿನ ಬಟನ್ ಹಾಕ್ಕೊಳ್ದೆ ಚೆನ್ನೈನ ಗಾಳಿಗೆ ಅವನ ಕೂದಲು ಅಲ್ಗಾಡ್ತಾ ಇತ್ತು. ಸುಮ್ಮನೆ ಹೇಳಬಾರ್ದು, ನೋಡುವವರನ್ನ ವಶಪಡಿಸಿಕೊಳ್ಳುವ ಮುಖ ಮತ್ತು ಕಣ್ಗಳು ಅವನಿಗೆ ಇದ್ವು. ಅದಕ್ಕೆ ಅರುಣಾಗೆ ಇವನ ಮೇಲೆ ಕಣ್ಣು ಬಿದ್ದಿದೆಯೋ ಏನೋ. ಏನಮ್ಮ ಆಕಾಂಕ್ಷ, ನನ್ನನ್ನೇ ನೋಡ್ತಿದೀಯಾ? ನನ್ನ ಬಳಿ ಏನಾದರೂ ಹೇಳಬೇಕಾ ಅಂದ ರಮಣ್. ಅಯ್ಯೋ, ಅವರೇ ಕೇಳುವಷ್ಟು ನೋಡಿದ್ನಲ್ಲ ಅಂತ ನಾಚಿಕೆ ಪಟ್ಕೊಂಡ ಆಕಾಂಕ್ಷ ಅದೇನೂ ಇಲ್ಲ ಸರ್ ಅಂತ ಕಿಟಕಿ ಕಡೆ ಮುಖ ತಿರುಗಿಸ್ಕೊಂಡ್ಳು. ಸ್ವಲ್ಪ ಸಮಯ ಮೌನದಲ್ಲಿ ಕಳೆಯಿತು. ಕೆಲಸ ಹೆಚ್ಚಾಗಿತ್ತ ಆಕಾಂಕ್ಷ? ಅದೇನೂ ಇಲ್ಲ ಸರ್. ಮತ್ತು ಯಾಕೆ ಸುಸ್ತಾಗಿ ನಿದ್ದೆ ಮಾಡಿಬಿಟ್ಟೆ? ನಿಮ್ಮಿಂದಾಗಿನೇ ನಿದ್ದೆ ಬಂದಿದ್ದು ಅಂತ ಬಾಯ್ಬಿಟ್ಟು ಹೇಳಲಾಗದ ಅವಳು ಸುಮ್ಮನೆ ಮಲಗಿದೆ, ಹಾಗೆ ನಿದ್ದೆ ಬಂತು ಸರ್ ಅಂದ್ಲು. ನಿಜವಾಗಿಯೂ ನಿದ್ದೆ ದೊಡ್ಡ ವರ. ಪರವಾಗಿಲ್ಲ, ನಿನಗೆ ಆ ವರ ಸಿಕ್ಕಿದೆ ಅಂತ ನಾನು ಸಂತೋಷ ಪಡ್ತೀನಿ. ಯಾಕೆ ಸರ್, ನಿಮಗೆ ನಿದ್ದೆ ಬರೋದಿಲ್ವೇ? ನಿದ್ದೆ ಬರದೇ ಇದ್ದರೆ ಏನು ಮಾಡ್ತೀರಾ ಸರ್? ಬಂದರೆ ಮಲಗಬಹುದು, ಆದರೆ ನನಗೆ ಬರೋದೇ ಇಲ್ಲ. ಬೆಳಗಿನ ಜಾವದಲ್ಲಿ ಮಾತ್ರ ಬರುತ್ತೆ. ಅದು ಬರೋವರೆಗೂ ಕಾಲು ನೋಯುವಷ್ಟು ನಡೀತಾ ಇರ್ತೀನಿ. ಅಷ್ಟಿದ್ರೂ ಕಣ್ಣು ಮುಚ್ಚಲು ತುಂಬ ಸಮಯ ಆಗುತ್ತೆ. ಏನನ್ನಾದರೂ ಆಲೋಚಿಸ್ತೀರಾ ಸರ್? ತುಂಬ ಅಂದವನ ಮನಸ್ಸು ಭಾರವಾಯಿತು. ಧ್ವನಿ ನಡುಗಿತು. ಮರುಕ್ಷಣವೇ ಕಾರನ್ನು ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸ್ದ. ಅವನು ಯಾವುದೋ ನೆನಪಿನಲ್ಲಿ ಬೇಸರಕೊಳ್ತಾ ಇದ್ದ ಅಂತ ತಿಳಿದ ಆಕಾಂಕ್ಷ ಅವಳ ಮನಸ್ಸು ಅವನಿಗಾಗಿ ಮರುಗಿತು. ಅವನಿಗೆ ಹೇಗೆ ಸಮಾಧಾನ ಹೇಳಬೇಕೆಂದು ತಿಳಿಯದೆ ಆಕಾಂಕ್ಷ ಕಾರಿನ ಸೀಟ್ ಆ ತುದಿಯಲ್ಲಿ ಕುಳಿತಿದ್ದವಳು ಸ್ವಲ್ಪ ಹತ್ತಿರ ಬಂದು ಅವನ ಬೆರಳುಗಳ ಮೇಲೆ ತನ್ನ ಕೈಯನ್ನು ಇಟ್ಲು. ಅವನು ಅವಳ ಕೈಗಳನ್ನು ಬಿಗಿಯಾಗಿ ಹಿಡ್ಕೊಂಡ. ಅವನ ಕಣ್ಣುಗಳು ತೇವಗೊಂಡಂತೆ ಕಂಡವು. ಮೆಲ್ಲನೆ ಅವನ ತಲೆಯ ಮೇಲೆ ಕೈಯಿಟ್ಟು ಸರ್ ಅಂದ್ಲು. ಅವನ ಕಣ್ಣಿನಿಂದ ಬಿದ್ದ ಒಂದು ಹನಿ ನೀರು ಅವಳ ಬೆರಳುಗಳಿಗೆ ತಾಕಿತ್ತು. ಅವಳು ಅವನ ಬೆನ್ನನ್ನು ಮೆಲ್ಲನೆ ತಟ್ಕೊಳ್ಳಲು ಅವನ ಕೈಗಳು ಸ್ವಲ್ಪ ನಡುಗಿದ್ವು. ಅವಳ ಬೆರಳುಗಳನ್ನು ಇನ್ನಷ್ಟು ಬಿಗಿಯಾಗಿ ಹಿಡ್ಕೊಂಡು ಅವನ ದುಃಖ ತನ್ನನ್ನು ಕಾಡ್ತಿದೆ ಅನ್ನೋದನ್ನು ಅವಳು ಅರಿತಳು. ಅವನು ಅವಳ ಕೈಗಳನ್ನು ಬಿಗಿಯಾಗಿ ಹಿಡಿದು ತನ್ನ ಮುಖಕ್ಕೆ ತಿರುಗಿಸ್ಕೊಂಡು ಅವಳ ಹೆಗಲ ಮೇಲೆ ತಲೆಯಿಟ್ಟು ಅವಳು ಅವನ ಬೆನ್ನನ್ನು ಸಾವುರ್ತಾ ಇದ್ಲು. ತನ್ನ ಜೀವನದಲ್ಲಿ ಆರೈಕೆ ಮಾಡಲು, ಸಮಾಧಾನಪಡಿಸಲು ಯಾರೂ ಇಲ್ಲದೆ ಎಷ್ಟು ರಾತ್ರಿಗಳು ಕಳೆದು ಹೋದವು. ಈ ರೀತಿ ಕೈ ಹಿಡಿದು ಸಾಂತ್ವನ ಹೇಳಲು ಒಬ್ಬರು ಇಲ್ವಲ್ಲ ಅನ್ನೋ ಅವನ ಮನಸ್ಸಿನ ಏಕಾಂತವನ್ನು ಇಂದು ಅವಳು ನೀಗಿಸಿದ್ಲು. ಅದು ತಪ್ಪಾದ ಅರ್ಥದ ಹೊರಗುವಿಕೆ ಅಲ್ಲ ಅನ್ನೋದು ಅವಳಿಗೆ ಅರ್ಥ ಆಯಿತು. ತನ್ನ ಅಪ್ಪಣೆಯನ್ನು ಹೊರತುಪಡಿಸಿ ಬೇರೇನೂ ಅವನಿಗೆ ಸಮಾಧಾನ ನೀಡಲು ಸಾಧ್ಯ ಇಲ್ಲ ಅಂತ ಅನಿಸಿ ಅವಳು ತಿಳಿದಂತೆಯೇ ಅವನನ್ನು ಹತ್ತಿರಕ್ಕೆ ಎಳ್ಕೊಂಡು ಅಪ್ಪಿಕೊಂಡ್ಳು. ಆಕಾಂಕ್ಷ, ಪ್ಲೀಸ್ ನನ್ನನ್ನು ಬಿಗಿಯಾಗಿ ಅಪ್ಕೋ. ಅವಳು ಬಿಗಿಯಾಗಿ ಅಪ್ಕೊಂಡ್ಳು. ಅವಳ ಆ ಅಪ್ಪಣೆ ಅವನಿಗೆ ಅಪಾರ ಸಮಾಧಾನವನ್ನು ನೀಡಿತು. ಯಾಕೋ ತನಗೆ ಯಾರೂ ಇಲ್ಲ ಅನ್ನೋ ಭಾವನೆ ಕೆಲವು ದಿನಗಳಿಂದ ಅವಳನ್ನು ಆವರಿಸಿತ್ತು. ಆ ಭಯ ಅವನ ಸಾಮೀಪ್ಯದಲ್ಲಿ ಮಾಯವಾದದ್ದನ್ನು ಅವಳು ಕೂಡ ಅನುಭವಿಸಿದ್ಳು. ಅವಳಿಗೂ ಆ ಅಪ್ಪಣೆಯ ಅಗತ್ಯ ಇತ್ತು ಅಂತ ಅನಿಸ್ತು. ಕೆಲವು ಕ್ಷಣಗಳು ಹಾಗೇ ಕಳೆದು ಹೋದವು. ನಂತರ ಮೆಲ್ಲನೆ ಅವನ ಎದೆ ಮೇಲೆ ತಾಯಿಯ ಮಡಿಲಂತೆ ಸಂಧಾನ ಹೊಂದಿದ್ಲು. ಸ್ವಲ್ಪ ಸಮಯ ಆ ಅಪ್ಪಣೆಯಲ್ಲಿದ್ದವನು ಮೆಲ್ಲನೆ ತಲೆ ಎತ್ತಿ ಅವಳ ಮುಖ ನೋಡ್ದ. ದೇವರ ಸೃಷ್ಟಿಯಲ್ಲಿ ಕುಂದಿಲ್ಲದ ಒಂದಿದ್ರೆ ಅದು ಇವಳೆ. ಈ ಸೃಷ್ಟಿಯಲ್ಲಿ ಅಷ್ಟೊಂದು ಸೌಂದರ್ಯ. ಹುಣ್ಣಿಮೆ ಅಂದರೆ ಇವಳ ಮುಖ ನೋಡಿದಾಗ ತಿಳಿಯುತ್ತೆ. ಚಂದ್ರನೇ ಅಸೂಯೆ ಪಡುವಷ್ಟು ಸುಂದರ ಅವಳು. ಮುಖದಲ್ಲಿ ಮಾತ್ರ ಅಲ್ಲ, ಗುಣದಲ್ಲೂ ಸಹ. ಅವಳು ಸುಂದರಿಯೋ ಅಥವಾ ಚಂದ್ರ ಸುಂದರನೋ ಅನ್ನೋ ವಾದ ನಡೆಸಿದರೆ ಅವನ ಮನಸ್ಸು ಆಕಾಂಕ್ಷಳನ್ನೇ ಎತ್ತಿ ತೋರಿಸ್ತಿತ್ತು. ಅವಳ ಚೆಲುವನ್ನು ವರ್ಣಿಸಲು ಪದಗಳನ್ನು ಹುಡುಕ್ತಾ ಇದ್ದಾಗ ಆಕಾಶದ ಪೂರ್ಣ ಹುಣ್ಣಿಮೆ ಬೆಳಕು ಅವಳ ಮುಖದಲ್ಲೇ ಕಾಣಿಸ್ತು. ದೇವಲೋಕದ ಅಪ್ಸರೆಯೊಬ್ಬಳು ಭೂಮಿಗೆ ಇಳಿದು ಬಂದು ತನ್ನ ಮನೆಯಲ್ಲಿ ಆಶ್ರಯ ಪಡೆದಿದ್ದಾಳೆ ಅನ್ನೋ ಪ್ರಶ್ನೆ ಅವನಲ್ಲಿ ಮೂಡ್ತು. ಯಾವುದರಲ್ಲೂ ಬೇರೆಯದ ತನ್ನನ್ನು ಅವಳು ತನ್ನತ್ತ ಸೆಳೀತಾ ಇದ್ದಾಳೆ. ಯಾರೂ ಬೇಡ ಅಂತ ಅಂದ್ಕೊಂಡಿದ್ದ ನನ್ನನ್ನು ಇವಳು ನನಗೆ ಬೇಕೇ ಬೇಕು ಅಂತ ಹಠ ಹಿಡಿಯುವಂತೆ ಮಾಡ್ತಿದ್ದಾಳೆ. ಅವಳು ದೂರ ಸರಿಯಲಿಲ್ಲ. ಇನ್ನಷ್ಟು ಹತ್ತಿರವಾಗಿ ಅವನ ಎದೆಗೆ ಒರಗಿದ್ಲು. ಅವಳನ್ನೇ ನೋಡ್ತಾ ಇದ್ದ. ಮೆಲ್ಲನೆ ಕಣ್ಣು ಮುಚ್ಕೊಂಡಿದ್ಲು ಅವಳು. ಒಬ್ಬ ಗಂಡಸಿಗೆ ಅದಕ್ಕಿಂತ ಇನ್ನೇನು ಬೇಕು? ತನ್ನ ಸಾಮೀಪ್ಯಕ್ಕೆ ಹೆದರದೆ ದೂರ ಹೋಗದೆ
ತನ್ನ ಎದೆಯಲ್ಲಿ ಸಮಾಧಾನ ಕಂಡುಕೊಂಡಿರೋಳನ್ನು ಅವನ ಮನಸ್ಸು ಆ ಕ್ಷಣದಲ್ಲೇ ವಿಪರೀತವಾಗಿ ಪ್ರೀತಿಸಿತು. ಮೆಲ್ಲನೆ ಬಾಗಿ ಅವಳ ತುಟಿಗಳನ್ನು ತನ್ನ ವಶ ಮಾಡಿಕೊಂಡ. ತಂಪಾದ ಗಾಳಿಯಲ್ಲಿ ಅವನ ಸುವಾಸನೆ ತನ್ನ ಮೂಗಿಗೆ ಬಡಿದಾಗ ಅವಳು ತನ್ನನ್ನೇ ಮರೆತು ಹೋದ್ಲು. ಗಂಡಸಿನ ಮನಸ್ಸು ಅಂದರೆ ಏನು ಅನ್ನೋದು ಅವಳಿಗೆ ಅಂದು ಅರ್ಥ ಆಯಿತು. ಅವಳು ದೂರ ಸರಿಲಿಲ್ಲ, ಆದರೆ ಅವಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದವು. ಅದನ್ನೇ ಒಪ್ಪಿಗೆ ಅಂದ್ಕೊಂಡವನು ಅವಳ ಮುಖದಾದ್ಯಂತ ಮುತ್ತಿನ ಮಳೆಗರೆದ. ಅವಳು ಯಾವುದೇ ವಿರೋಧ ವ್ಯಕ್ತಪಡಿಸಲಿಲ್ಲ. ಗಾಳಿಯು ದೂರದಷ್ಟು ಸಾಮೀಪ್ಯ ಅವರಿಬ್ಬರ ನಡುವೆ ಇತ್ತು. ಆ ಮಧ್ಯರಾತ್ರಿ ಸಮಯದಲ್ಲಿ ರಸ್ತೆಯ ಬದಿಯಲ್ಲಿ ಕಾರ್ ನಿಲ್ಲಿಸಿ ಅವನು ಕೊಂಚ ಸಮಯ ಮೈಮರೆತಾಗ ಹಿಂದಿನಿಂದ ಬಂದ ಅನೇಕ ವಾಹನಗಳು ಬೇಕಂತಾನೆ ಹಾರ್ನ್ ಮಾಡ್ತಾ ಇರೋದು ಅವನಿಗೆ ತಿಳಿಯಿತು. ತಾನೇ ನಾಚಿಕೆ ಪಟ್ಕೊಂಡ ರಮಣ್. ದೇವತೆಯನ್ನು ರಸ್ತೆಗೆ ಕರೆತಂದು ಹೀಗೆ ಮುದ್ದಿಸೋದು ಸರಿನಾ? ಜನರಿಲ್ಲದ ಜಾಗದಲ್ಲಿ ಹೀಗೆ ಮಾಡಿದ್ದು ತಪ್ಪು ಅಂತ ಅವನ ಮನಸ್ಸು ಎಚ್ಚರಿಸಿತು. ಅವಳಿಂದ ದೂರ ಸರಿದು ಮನೆಗೆ ಕಾರ್ ಓಡಿಸಿದ. ಈ ಕತೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ. ಧನ್ಯವಾದ.